ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಿಯ ಸ್ಪರ್ಧಾರ್ಥಿಗಳೇ, ಭಾರತದ ನೌಕಾ ವಿಭಾಗದಲ್ಲಿ 2700 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದು ಸ್ಪೆಷಲಿ ಅವಿವಾಹಿತರಿಗೆ ಮಾತ್ರ ಈ ಹುದ್ದೆಗಳನ್ನು ಕೊಡಲಾಗುತ್ತೆ. ಇದರ ಒಂದು ಕೊನೆಯ ದಿನಾಂಕ 10/7/2019 ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬೇಕು ಅಂತಂದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆತ್ಮೀಯ ವೀಕ್ಷಕರೇ, ಇದು ಹುದ್ದೆಗಳ ವಿವರ ಅಂತಂದರೆ ನಾವಿಕ ಹುದ್ದೆಗಳನ್ನು ಕರೆ ಮಾಡಿರ್ತಕ್ಕಂಥದ್ದು. ನಾವಿಕ ಅಂದರೆ ಸೈಲರ್ ಅಂತ ಕರೀತಾರೆ. ಆ ಹುದ್ದೆಗಳಲ್ಲಿ 2 ಟೈಪ್ ಇರುತ್ತೆ: ಆರ್ಟಿಫಿಷಿಯಲ್ ಅಪ್ರೆಂಟೈಸ್ ಮತ್ತು ಸೀನಿಯರ್ ಸೆಕೆಂಡರಿ ರಿಕ್ರೂಟ್ಸ್ ಅಂತೇಳಿ SSR ಮತ್ತು AA ಅಂತ ಕರೀತಾರೆ. ಅದರಲ್ಲಿ ಇವೆರಡರ ಒಂದು ಕ್ವಾಲಿಫಿಕೇಷನ್ ಸೇಮ್ ಆಗಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅದರ ಯಾಡಿಂಗ್ ಕ್ವಾಲಿಫಿಕೇಷನ್ ಚೇಂಜಸ್ ಆಗಿರುತ್ತೆ. ಆರ್ಟಿಫೈಸರ್ ಅಪ್ರೆಂಟಿಸ್ ಅಂದರೆ AA ಹುದ್ದೆಗಳ ಸಂಖ್ಯೆ 500 ಆಗಿರುತ್ತೆ. ಸೀನಿಯರ್ ಸೆಕೆಂಡರಿ ರಿಕ್ರೂಟ್ಸ್ SSRನ ಹುದ್ದೆಗಳ ಸಂಖ್ಯೆ 2200 ಹುದ್ದೆಗಳಾಗಿರುತ್ತೆ. ಒಟ್ಟು 2700 ಆಗಿರುತ್ತೆ. ಇದರಲ್ಲಿ ಯಾವುದೇ ರಿಸರ್ವೇಷನ್ ಇರೋದಿಲ್ಲ. ಯಾವುದೇ ರಿಸರ್ವೇಷನಲ್ಲಿ ಸೀಟ್ಗಳು ಹಂಚಿಕೆ ಆಗೋದಿಲ್ಲ. ಸೊ ಎಲ್ಲರೂ ಕೂಡ ಈಕ್ವಲ್ ಆಗಿ ಇಲ್ಲಿ ಕಾಂಪಿಟೇಷನ್ ಮಾಡಬಹುದು. ವಯೋಮಿತಿ ಏನಿದೆ ಅಂತಂದರೆ ಆರ್ಟಿಫೈಸರ್ ಅಪ್ರೆಂಟಿಸ್ಗೆ ಸೇಮ್ ಇದೆ. ಇಬ್ಬರಿಗೂ ಕೂಡ ಫೆಬ್ರವರಿ 1, 2000 ನಂತರ ಜನಿಸಿರಬೇಕು. 31 ಜನವರಿ 2003 ನಡುವೆ ಜನಿಸಿರಬೇಕು. ಇದಕ್ಕೂ ಕೂಡ ಸೇಮ್ ಇದೆ. ಸೊ ಇದೊಂದು ಫಿಟ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಹುದ್ದೆ ಆಗಿರೋದ್ರಿಂದ ಈ ಒಂದು ಚಿಕ್ಕ ವಯಸ್ಸು ಅಥವಾ ಕಡಿಮೆ ವಯಸ್ಸು ಆಗಿರಬೇಕು ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಇದು ಇಷ್ಟು 19 ವರ್ಷದೊಳಗಿರ್ತಕ್ಕಂಥವ್ರಿಗೆ ನೇಮಕಾತಿಗೆ ಇದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂತಹದ್ದು. ಪ್ರಮುಖ ದಿನಾಂಕಗಳು ಈ ರೀತಿಯಾಗಿರುತ್ತೆ. ಪ್ರಾರಂಭದ ಅಂದರೆ ಅಪ್ಲಿಕೇಶನ್ ಹಾಕುವಂತಹ ಪ್ರಾರಂಭದ ದಿನಾಂಕ 28/6/2019, ಕೊನೆಯ ದಿನಾಂಕ 10/7/2019 ಆಗಿರುತ್ತೆ. ಸೊ ಇದರೊಳಗೆ ನೀವು ಅಪ್ಲಿಕೇಶನನ್ನು ಹಾಕಬೇಕು. ಮುಂದುವರೆದು ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಆರ್ಟಿಫಿಷಿಯಲ್ ಅಪ್ರೆಂಟಿಸ್ ಅಥವಾ AA ಹುದ್ದೆಗಳಿಗೆ PUC ಸೈನ್ಸನ್ನು ತೆಗೆದುಕೊಂಡಿರಬೇಕು. ಎನಿ MHRDಯಿಂದ ಅಪ್ರೂವ್ಡ್ ಆಗಿರ್ತಕ್ಕಂಥ ಸಂಸ್ಥೆಗಳು ಅಂದರೆ ದಟ್ ಮೀನ್ಸ್ ನಮ್ಮ KSEB ಆಗಿರ್ಬೋದು ಅಥವಾ PU ಡಿಪಾರ್ಟ್ಮೆಂಟ್ ಅಂದರೆ PUಯಿಂದ ಮಾಡಿರ್ತಕ್ಕಂಥ ಯಾವುದೇ ಎಜುಕೇಷನ್ ಕೂಡ ಇದಕ್ಕೆ ವ್ಯಾಲ್ಯೂಬಲ್ ಆಗಿರುತ್ತೆ. ಆನಂತರ ಗಣಿತ ಮತ್ತು ಭೌತಶಾಸ್ತ್ರ ಅಧ್ಯಯನದ ಜೊತೆಗೆ ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಗಣಕ ವಿಜ್ಞಾನ ಯಾವುದಾದ್ರೂ ಒಂದು ವಿಷಯವನ್ನು ಪಡೆದಿರಬೇಕು ಅಂತ ಇದೆ. ದಟ್ ಮೀನ್ಸ್ ಮ್ಯಾಥಮೆಟಿಕ್ಸ್ ಮತ್ತು ಏನು ಫಿಸಿಕ್ಸ್ ಇದೆಯಲ್ಲ ಕಂಪಲ್ಸರಿ ಆಗಿರುತ್ತೆ. ಅದರ ಜೊತೆಗೆ ಈ ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎನಿ ಒನ್ ಆಫ್ ದೀಸ್ 3 ಅನ್ನು ನೀವು ಪಡೆದಿರಬೇಕು. ಆರ್ಟಿಫೈಸರ್ ಅಪ್ರೆಂಟಿಸ್ಗೆ ಮೇಲಿನ ವಿಷಯಗಳಲ್ಲಿ ಸರಾಸರಿ 60 ಅಂಕಗಳನ್ನು ಉತ್ತೀರ್ಣರಾಗಿರಬೇಕು. ಆ 3 ಪತ್ರಿಕೆಗಳೇನಿದೆಯಲ್ಲ, 3ರಲ್ಲಿ ಅವರೇಜ್ ಪರ್ಸೆಂಟೇಜ್ 60% ಆಗಿರಬೇಕು. ಸೀನಿಯರ್ ಸೆಕೆಂಡರಿ ರಿಕ್ರೂಟ್ಸ್ಗೆ PUCಯಲ್ಲಿ ಸೈನ್ಸನ್ನು ತೆಗೆದುಕೊಂಡಿರಬೇಕು. ಆಮೇಲೆ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ಅದು ಅಧ್ಯಯನ ಜೊತೆಗೆ ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಗಣಕ ವಿಜ್ಞಾನ ಯಾವುದಾದ್ರೂ ಒಂದು ವಿಷಯವನ್ನು ಪಡೆದಿರಬೇಕು. ಇದಕ್ಕೆ 60% ಆಗಿರಬೇಕು ಅಂತಕ್ಕಂತಹ ಯಾವುದೇ ನಿಬಂಧನೆಗಳು ಇಲ್ಲ. ಇನ್ನು ಆಯ್ಕೆ ವಿಧಾನ ಈ ರೀತಿಯಾಗಿರುತ್ತೆ. ಆರ್ಟಿಫೈಸರ್ ಅಪ್ರೆಂಟಿಸ್ಗೆ ಕಂಪ್ಯೂಟರ್ ಬೇಸ್ಡ್ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇದು ಫಸ್ಟ್ ಎಕ್ಸಾಮ್ ಆಗಿರುತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ನಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು. ಅದಾದ ನಂತರ ಅದರಲ್ಲಿ ಉತ್ತೀರ್ಣರಾಗಿರ್ತಕ್ಕಂತಹ ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್. ಸಾಮಾನ್ಯವಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಯಾರು ಉತ್ತೀರ್ಣ ಆಗ್ತಾರೋ ಅದರಲ್ಲಿ 10,000 ಜನರನ್ನು ಫಿಸಿಕಲ್ ಫಿಟ್ನೆಸ್ ಟೆಸ್ಟಿಗೆ ಕರಿತೀವಿ ಅಂತ ಹೇಳಿದ್ದಾರೆ. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ನಂತರ ಮೆಡಿಕಲ್ ಎಕ್ಸಾಮಿನೇಷನ್. ಇದೇನಾಗಿರುತ್ತೆ ಅಂದರೆ ಅಂತಿಮವಾಗಿ ಮೆರಿಟ್ ಲಿಸ್ಟನ್ನು ಆಲ್ ಇಂಡಿಯಾ ಮೆರಿಟ್ ಲಿಸ್ಟ್ ಅಂತ ತೆಗಿತಾರೆ. ಇದರಲ್ಲಿ ಯಾವುದೇ ಸ್ಟೇಟಿಗೆ ವಿಶೇಷ ಅಥವಾ ಇಷ್ಟು ಸೀಟ್ ಅಂತೇಳಿ ಕೊಡೋದಿಲ್ಲ. ಸೊ ಆಲ್ ಇಂಡಿಯಾ ಅಖಿಲ ಭಾರತ ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತಕ್ಕಂಥದ್ದು. ಇನ್ನು ಸೀನಿಯರ್ ಸೆಕೆಂಡರಿ ರಿಕ್ರೂಟ್ಸ್ಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇಲ್ಲೂ ಕೂಡ ಸೇಮ್ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ, ಅಂದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಆನಂತರ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಬಟ್ ಇದನ್ನು ಸ್ಟೇಟ್ ವೈಸ್ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. ಇದಕ್ಕೆ ಅಂದರೆ ಈ ರಾಜ್ಯವಾರು ಸೀಟ್ಗಳನ್ನು ಹಂಚಿಕೆ ಮಾಡಿಕೊಂಡು ಬರಲಾಗುತ್ತೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಹೇಗಿರುತ್ತೆ ಅಂತಂದರೆ ಇದು ಆನ್ಲೈನ್ ಮೂಲಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಸೊ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳಿರುತ್ತೆ. ಪ್ರತಿ ಪ್ರಶ್ನೆಗೂ ಕೂಡ 1 ಅಂಕಗಳನ್ನು ನೀಡಲಾಗಿರುತ್ತೆ. ಪತ್ರಿಕೆಯು ವಸ್ತುನಿಷ್ಠ ಮಾದರಿಯಲ್ಲಿದ್ದು ಹಿಂದಿ ಹಾಗೂ ಇಂಗ್ಲೀಷ್ ಭಾಷೆಯಲ್ಲಿರುತ್ತೆ. ನೀವು ಇವೆರಡರಲ್ಲಿ ಒಂದು ಭಾಷೆ ಗೊತ್ತಿರಬೇಕು ಈ ಎಕ್ಸಾಮನ್ನು ಬರೀತಕ್ಕಂಥವ್ರಿಗೆ. ಇಂಗ್ಲೀಷ್, ವಿಜ್ಞಾನ, ಗಣಿತ ಹಾಗೂ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಸಮಾನಾಗಿ
ಇದರಲ್ಲಿ ಕೇಳಲಾಗುತ್ತೆ. ಸೊ ಈ 4 ವಿಷಯಗಳ ಜ್ಞಾನ ನಿಮ್ಮಲ್ಲಿ ಇರಬೇಕು. ಪ್ರಶ್ನೆಗಳು ಹೇಗಿರುತ್ತೆ ಅಂದರೆ 10+2 ಆರ್ PUC ಬುದ್ಧಿಮಟ್ಟಕ್ಕೆ ಪ್ರಶ್ನೆಗಳು ಸಾಮಾನ್ಯವಾಗಿ ಇಲ್ಲಿ ಬರುತ್ತೆ. ಸೊ ಆ ಲೆವೆಲ್ಗೆ ನೀವು ಸಿದ್ಧತೆಯನ್ನು ಮಾಡ್ಕೊಂಡಿರಬೇಕು. 100 ಪ್ರಶ್ನೆಗಳಿಗೆ ಕೇವಲ 1 ಗಂಟೆ ಸಮಯಾವಕಾಶವನ್ನು ನೀಡ್ತಾರೆ. ಇನ್ನೊಂದೇನು ಅಂತಂದರೆ ಇಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಳೆಯಲಾಗುತ್ತೆ. ಇದು ಸಾಮಾನ್ಯ ಮಾಹಿತಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಟೆಂಡ್ ಆಗ್ತಕ್ಕಂಥವ್ರಿಗೆ. ನಾವು ಅರ್ಜಿ ಶುಲ್ಕವನ್ನು ನೋಡೋದಾದರೆ SC ST ನೋ ಫೀಸ್ ಅದರ್ಸ್ 205 ಅಂದರೆ 205 ಅಂತ ಇದೆ. 205 ರೂಪಾಯಿ ಸಾಮಾನ್ಯ ಅಥವಾ OBC ಅಥವಾ EWS ಎಲ್ಲರಿಗೂ ಕೂಡ. ಇನ್ನು SC STಗೆ ಮಾತ್ರ ನೋ ಫೀಸ್ ಇದೆ. ಇದರಲ್ಲಿ ಮಾತ್ರ ರಿಲ್ಯಾಕ್ಸೇಷನ್ನ ಕೊಟ್ಟಿರೋದು. ಇನ್ನು ಹುದ್ದೆಗಳಲ್ಲಿ ಯಾವುದೇ ರೀತಿಯಾಗಿ ರಿಸರ್ವೇಷನನ್ನು ಕೊಟ್ಟಿಲ್ಲ SC ST OBC EWS ಹಾಗೆ ಇರತಕ್ಕಂಥದ್ದು. ಇನ್ನು ಫೀಸನ್ನು ಓನ್ಲಿ ಆನ್ಲೈನ್ ಮೂಲಕ ನೀವು ಸಲ್ಲಿಸಬೇಕಾಗುತ್ತೆ. ಇದಿಷ್ಟು ಮಾಹಿತಿ. ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗೆ ಇನ್ನು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಾನು ಹೇಳಿಲ್ಲ. ಫಿಸಿಕಲ್ ಫಿಟ್ನೆಸ್ ಸಾಮಾನ್ಯವಾಗಿ 7 ನಿಮಿಷಕ್ಕೆ 1600 ಮೀಟರ್ ರನ್ನಿಂಗ್ ಓಟವನ್ನು ಮಾಡಬೇಕಾಗುತ್ತೆ. ಅಲ್ಲೂ ಕೂಡ ಹೈ ಜಂಪ್ ಇದೆ, ಲಾಂಗ್ ಜಂಪ್ ಇದೆ, ಶಾರ್ಟ್ ಪುಟ್ ಇದೆ. ಆಮೇಲೆ NCC ಮಾಡಿದಂಥವ್ರಿಗೆ ವಿಶೇಷವಾಗಿರ್ತಕ್ಕಂತಹ ರಿಸರ್ವೇಷನನ್ನು ಕೂಡ ಕೊಡಲಾಗಿದೆ. ಇದರಲ್ಲಿ ಇದರ ನಾವಿಕನಾಗಿ ನೇಮಕ ಆದಂಥ ಎಲ್ಲರಿಗೂ ಕೂಡ 50 ಲಕ್ಷ ಇನ್ಸೂರೆನ್ಸನ್ನು ಡಿಪಾರ್ಟ್ಮೆಂಟ್ ವತಿಯಿಂದಲೇ ಮಾಡಿಸಿಟ್ಟಿರ್ತಾರೆ. ಇನ್ನು ಹಲವಾರು ಅವಕಾಶಗಳನ್ನು ನಿಮಗೆ ನೀಡಲಾಗಿರುತ್ತೆ. ಇನ್ನು ಅದರ ವೇತನ ಎಷ್ಟಿರುತ್ತೆ ಅಂದರೆ 21,600 ರೂಪಾಯಿಯಿಂದ ಹಿಡಿದು ಸಾಮಾನ್ಯವಾಗಿ 39,000 ತನಕ ಕೂಡ ಇರುತ್ತೆ. ಅದರಲ್ಲಿ ಎಕ್ಸ್ಟ್ರಾ ಅಲವೆನ್ಸ್ ಕೂಡ ಕೊಡಲಾಗುತ್ತೆ. ಜೊತೆಗೆ ಟ್ರೈನಿಗಳಾಗಿ ನೇಮಕ ಆಗಿರ್ತಕ್ಕಂಥದ್ದು ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಅವ್ರೇನು ಟ್ರೈನಿಂಗ್ ಹೋಗಿರ್ತಾರೆ ಆ ಟೈಮಲ್ಲಿ ಅವರಿಗೆ 14,600 ರೂಪಾಯಿ ಅಂತೇಳಿ ಸಂಭಾವನೆ ಕೊಡಲಾಗುತ್ತೆ. ಅವರು ಯಾವಾಗ ಕೆಲಸಕ್ಕೆ ಹಾಜರಾಗ್ತಾರೋ ಅವರಿಗೆ ಪೂರ್ತಿ ಪೇಮೆಂಟನ್ನು ನೀಡಲಾಗುತ್ತೆ. ಇನ್ನು ಹಲವಾರು ರೀತಿಯ ಇನ್ಸೆಂಟಿವ್ಸ್ಗಳನ್ನ ಕೊಡಲಾಗುತ್ತೆ, ಸೌಲಭ್ಯಗಳನ್ನ ಕೊಡಲಾಗುತ್ತೆ, ಹಾಸ್ಪಿಟಲೈಸ್ಡ್ ಸೌಲಭ್ಯಗಳನ್ನು ಕೂಡ ನೀಡಿರ್ತಾರೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು www.joinindianavi.gov.in ಹೋಗಿ ಇದರ ನೋಟಿಫಿಕೇಷನ್ ಬೇಕು ಅಂದರೆ ನೀವು ಅದನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಪಾರ್ಟ್ ಒಳಗೆ ನಾನು ಇದರ ಲಿಂಕನ್ನು ಹಾಕ್ತೀನಿ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇದೇ ರೀತಿಯಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ಆನಂತರ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.